My dear students, welcome to Karnataka LMS. Today, let us discuss about Introduction to Management, the Unit 1. ನಿರ್ವಹಣೆಯ ಪರಿಚಯ ಮೊದಲನೇ ಅಧ್ಯಾಯವನ್ನು ನಾವು ಮ್ಯಾನೇಜ್ಮೆಂಟ್ ಡೈನಮಿಕ್ಸ್ ಅಂಡ್ ಅಪ್ಲಿಕೇಶನ್ಸ್ ವಿಷಯದಲ್ಲಿ ನೋಡೋಣ. ನಾವು ಇದು BComಗೆ ಫಸ್ಟ್ ಸೆಮಿಸ್ಟರ್ಗೆ ಫಸ್ಟ್ ಇಯರಲ್ಲಿ ಇರುವಂಥದ್ದು. ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯ ಆಗಿದ್ದು ಮೊದಲನೇ ಸೆಷನ್ ನೋಡೋಣ ನಾವು. ಈ ಸೆಷನ್ನಲ್ಲಿ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನ್, ಡೆಫಿನೇಷನ್ ಅಂಡ್ ಮೀನಿಂಗ್ ಅನ್ನು ನೋಡೋಣ. ಮೈಸೆಲ್ಫ್ ನರ್ಸಪ್ಪ PR, ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಟ್ GFGC ಅಂಡ್ PG ಸೆಂಟರ್, ಚಿಂತಾಮಣಿ. First of all, let us know what is management. Before going to know what is management, ನ ಪರಿಚಯ ನೋಡೋಣ. Management is a very familiar word to everybody in these days. ನಮಗೆ ಗೊತ್ತಿದೆ, ಈ ಮ್ಯಾನೇಜ್ಮೆಂಟ್ ಅನ್ನುವಂಥ ಪದ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರತಕ್ಕಂಥ ಪದ. ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ? ಇಟ್ ಈಸ್ ಯೂಸ್ಡ್ ಇನ್ ಡಿಫರೆಂಟ್ ಮ್ಯಾನರ್ ಫಾರ್ ಡಿಫರೆಂಟ್ ಸಿಚುಯೇಷನ್ಸ್. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಬಳಸ್ತಾರೆ. ವಿತೌಟ್ ಮ್ಯಾನೇಜ್ಮೆಂಟ್ ನೋ ಒನ್ ಕ್ಯಾನ್ ಕಂಪ್ಲೀಟ್ ಹಿಸ್ ಡೈಲಿ ಆಕ್ಟಿವಿಟೀಸ್. ನಿರ್ವಹಣೆ ಅಂತಕ್ಕಂಥದ್ದು ಇಲ್ಲ ಅಂದರೆ ಯಾರೂ ಕೂಡ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಯಾರ್ಯಾರು ಬಳಸ್ತಾರೆ ಇದನ್ನ? ಎ ಪರ್ಸನ್, ಒಬ್ಬ ವ್ಯಕ್ತಿ ಬಳಸಬಹುದು. ಎ ಬಿಸ್ನೆಸ್ ಕನ್ಸರ್ನ್, ಒಂದು ವ್ಯಾಪಾರಿ ಸಂಸ್ಥೆ. ಎ ಕಾಲೇಜ್, ಒಂದು ಕಾಲೇಜು. ಎ ಹಾಸ್ಪಿಟಲ್, ಎ ಗೌರ್ಮೆಂಟ್ ಅಂಡರ್ಟೇಕಿಂಗ್, ಇವರೆಲ್ಲರೂ ಕೂಡ ಇದನ್ನು ಬಳಸ್ತಾರೆ. ಏನು ಮ್ಯಾನೇಜ್ಮೆಂಟ್ ಅಂತಂದ್ರೆ? ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲ ಕಡೆ ಬಳಸ್ತಾರೆ, ಗೊತ್ತು ನಮಗೆ. ಮ್ಯಾನೇಜ್ಮೆಂಟ್ ಅನ್ನೋದು ಏನೇನನ್ನು ಒಳಗೊಂಡಿದೆ ಅಂತಂದರೆ, ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ರ್ಯಾಷನಲ್ ಥಿಂಕಿಂಗ್, ಡಿಸಿಷನ್ ಮೇಕಿಂಗ್, ಡೈರೆಕ್ಷನ್ ಅಂಡ್ ಕಂಟ್ರೋಲಿಂಗ್ ಆಫ್ ವೇರಿಯಸ್ ಆಕ್ಟಿವಿಟೀಸ್ ಫಾರ್ ಗೆಟಿಂಗ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಟು ಅಚೀವ್. ನಾವು ಮೊದಲೇ ನಿರ್ಧಾರ ಮಾಡಿರ್ತಕ್ಕಂಥ ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯಲು ತರ್ಕಬದ್ಧವಾದಂಥ ಚಿಂತನೆಯನ್ನು ಹೊಂದಿರುತ್ತೆ ಮ್ಯಾನೇಜ್ಮೆಂಟು. ಇಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಿರುತ್ತೆ, ನಿರ್ದೇಶನ ಮಾಡ್ತಕ್ಕಂಥದ್ದು, ಹಾಗೆಯೇ ಅನೇಕ ಚಟುವಟಿಕೆಗಳ ನಿಯಂತ್ರಣವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಮ್ಯಾನೇಜ್ಮೆಂಟ್ ಇನ್ನೂ ಯಾಕೆ ಬೇಕು ಅಂತಂದ್ರೆ, ಮ್ಯಾನೇಜ್ಮೆಂಟ್ ಈಸ್ ನೀಡೆಡ್ ಟು ಫೇಸ್ ದ ಕಾಂಪಿಟೇಷನ್. ವಿ ನೀಡ್ ದ ಪರ್ಸನ್ಸ್ ವಿತ್ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟೀಸ್. ಮ್ಯಾನೇಜ್ಮೆಂಟ್ ಅನ್ನೋದು ಯಾಕೆ ಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧೆನ ಎದುರಿಸಬೇಕು ನಾವು. ಅಸಾಮಾನ್ಯವಾದಂಥ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಬೇಕು. ಆ ವ್ಯಕ್ತಿಗಳು ಎಲ್ಲಿರ್ತಾರೆ ಅಂದರೆ ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ. ಬಿಕಾಸ್ ಕಾಂಪಿಟೇಷನ್ ಈಸ್ ದ ಪರ್ಮನೆಂಟ್ ಕಾನ್ಸೆಪ್ಟ್ ಇನ್ ದ ಮಾಡರ್ನ್ ಬಿಸ್ನೆಸ್ ವರ್ಲ್ಡ್. ಈ ಕಾಂಪಿಟೇಷನ್ ಫೇಸ್ ಮಾಡಬೇಕು ಅಥವಾ ಟು ಕೋಪ್ ಅಪ್ ವಿತ್ ದ ಕಾಂಪಿಟೇಷನ್, ವಿ ನೀಡ್ ಡಿಫರೆಂಟ್ ಕ್ವಾಲಿಫೈಡ್ ಪೀಪಲ್ ವಿತ್ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟೀಸ್. ಅವ್ರನ್ನ ನಾವೇನಂತ ಕರಿಬೋದು ಅಂದರೆ ಎಕ್ಸ್ಪರ್ಟ್ಸ್, ಫಿಲಾಸಫರ್ಸ್, ಮ್ಯಾನೇಜರ್ಸ್, ಎಕ್ಸಿಕ್ಯೂಟಿವ್ಸ್, ಮೇ ಬಿ ಸ್ಕಿಲ್ಡ್ ಪರ್ಸನ್ಸ್ ಅಂತ. ತಜ್ಞರು ಅಂತ ಕರಿತೀವಿ, ತತ್ವಜ್ಞಾನಿಗಳು ಅಂತ ಕರಿತೀವಿ, ವ್ಯವಸ್ಥಾಪಕರು ಅಂತ ಕರಿತೀವಿ, ಕಾರ್ಯನಿರ್ವಾಹಕರು, ಇನ್ನು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ನಾವು ಅಂತ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾರು ಅಂತಂದರೆ ಮ್ಯಾನೇಜರ್ಸ್. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟುಡೇ ಔಟ್ ಆಫ್ ಆಲ್ ದೀಸ್ ಪೀಪಲ್. ಅವರನ್ನ ವ್ಯವಸ್ಥಾಪಕರು ಅಂತ ಕರಿತೀವಿ. ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದರೆ, ಅಮಾಂಗ್ ಆಲ್ ದೀಸ್ ಪೀಪಲ್, ಎಕ್ಸ್ಪರ್ಟ್ಸು, ಫಿಲಾಸಫರ್ಸು, ಮ್ಯಾನೇಜರ್ಸು, ಇವರೆಲ್ಲರ ಪೈಕಿ ಮ್ಯಾನೇಜರ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ದೇ ಹ್ಯಾವ್ ಟು ಮ್ಯಾನೇಜ್ ಆಲ್ ಅದರ್ ಎಲಿಮೆಂಟ್ಸ್ ಇನ್ ಡಿಫ್ರೆಂಟ್ ಸಿಚುಯೇಷನ್ಸ್. ಈ ಮ್ಯಾನೇಜರ್ಸ್ ಅಂತಕ್ಕಂಥವರು ಬೇರೆ ಎಲ್ಲಾರನ್ನೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಎಲ್ಲ ಅಂಶಗಳನ್ನು ಕೂಡ ನಿರ್ವಹಿಸ್ತಾರೆ ಅವರು. ಎಕ್ಸ್ಪರ್ಟ್ಸು, ಫಿಲಾಸಫರ್ಸು, ಮ್ಯಾನೇಜರ್ಸು, ಎಕ್ಸಿಕ್ಯೂಟಿವ್ಸು ಅಂತ ಏನಿರ್ತೀವಿ, ಅಮಾಂಗ್ ಆಲ್ ದೀಸ್
Managers are very, very important because they are managing all other elements. Correcta? Only modern managers can meet the challenges of the various situations in present days. That's why we need. ಇನ್ನೂ ಯಾಕೆ ಬೇಕು ಮ್ಯಾನೇಜರ್ಸು ಅಥವಾ ಮ್ಯಾನೇಜ್ಮೆಂಟು ಅಂತಂದರೆ ದೇ ವಿಲ್ ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್. ದೇ ವಿಲ್ ಟೇಕ್ ಮೋರ್ ಇಂಪಾರ್ಟೆಂಟ್ ಡಿಸಿಷನ್ಸ್. ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್, ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟಲ್ಲಿ. ಮ್ಯಾನೇಜರ್ಸು ಒಳ್ಳೊಳ್ಳೆ ಡಿಸಿಷನ್ಸನ್ನು ತಗೋತಾರೆ, ತುಂಬ ಚಾಲೆಂಜಸ್ಸನ್ನು ಮೀಟ್ ಮಾಡ್ತಾರೆ. ಅವೆಲ್ಲವನ್ನು ಮಾಡೋದ್ರಿಂದ ಇನ್ನೊಂದು ಲಾಭ ಏನು ಅಂತಂದರೆ ಬಿಸ್ನೆಸ್ ಆರ್ಗನೈಸೇಷನ್ಸ್ ಕ್ಯಾನ್ ಇನ್ಕ್ರೀಸ್ ದೇರ್ ಪ್ರೊಡಕ್ಟಿವಿಟಿ. ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ಥರ? ದ ಮ್ಯಾನೇಜರ್ಸ್ ಯುಟಿಲೈಸಸ್ ದ ರಿಸೋರ್ಸಸ್. ಹೌ ದೇ ಆರ್ ಯುಟಿಲೈಸಿಂಗ್ ಮೀನ್ಸ್ human resources along with the other resources in the proper way. So therefore they can increase the growth of the business. They can lead the business towards growth and prosperity. ಒಂದು ವ್ಯಾಪಾರಿ ಸಂಸ್ಥೆ ಅಥವಾ ವ್ಯವಹಾರವನ್ನು ಬೆಳವಣಿಗೆ ಮತ್ತು ಸಮೃದ್ಧಿಯ ಕಡೆಗೆ ನಡೆಸೋದಕ್ಕೆ ಮ್ಯಾನೇಜ್ಮೆಂಟ್ ಅನ್ನೋದು ಬೇಕಾಗತ್ತೆ. ಇನ್ನು ಮುಂದೆ ನಾವು ಸ್ಟಡಿ ಮಾಡ್ತಾ ಹೋದ್ರೆ in recent days, because of separation of ownership from management in corporate sector, advancement of technology and increasing complexity of human resources, the role of managers has been increased. ಅಂದರೆ ಕಾರ್ಪೊರೇಟ್ ವಲಯದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಈ ನಿರ್ವಹಣೆ ಮತ್ತು ಮಾಲೀಕತ್ವವನ್ನು ಬೇರ್ಪಡಿಸಿಬಿಟ್ಟಿದ್ದೀವಿ. ದಿಸ್ ಈಸ್ ಅ ನ್ಯೂ ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್. ಹಾಗೆಯೇ ತಂತ್ರಜ್ಞಾನದ ಪ್ರಗತಿ ಏನು ಜಾಸ್ತಿ ಆಗ್ತಿದೆ ಮತ್ತು ಮಾನವ ಸಂಪನ್ಮೂಲಗಳ ಸಂಕೀರ್ಣತೆಯನ್ನು ಹೆಚ್ಚಿಸಿರೋದ್ರಿಂದ ನಮಗೆ ಈ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟು ಬೇಕಾಗಿ ಬಂತು. ಈ ಎಲ್ಲ ಕಾರಣಗಳಿಂದ ಒಂದು ಹೊಸ ಕಾನ್ಸೆಪ್ಟು, ಎ ನ್ಯೂ ಡಿಸಿಪ್ಲಿನ್ ಕಾಲ್ಡ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಬೀನ್ ಡೆವಲಪ್ಡ್. ನಾನು ಹೇಳಿದೀಗ ತಾನೆ, ನಿರ್ವಹಣೆ ಎಂಬ ಹೊಸ ವಿಭಾಗವನ್ನು ಅಭಿವೃದ್ಧಿಪಡಿಸ್ಬಿಟ್ವಿ ನಾವು ಅಂತ. ಓಕೆ, ಇದು ಮ್ಯಾನೇಜ್ಮೆಂಟ್ ಅನ್ನೋದು ಯಾವ ರೀತಿ ಬೆಳವಣಿಗೆ ಆಯಿತು ಅಥವಾ ಅದರ ಒಂದು ಪರಿಚಯ. ನಾವು ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂಡ್ ವಾಟ್ ಆರ್ ದ ಡೆಫಿನೇಷನ್ಸ್ ಗಿವನ್ ಫಾರ್ ಮ್ಯಾನೇಜ್ಮೆಂಟ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೆಫಿನೇಷನ್ಸ್ ನೋಡೋಣ. ನಿರ್ವಹಣೆ ವ್ಯಾಖ್ಯಾನಗಳನ್ನು ನೋಡೋಣ. ಡೆಫಿನೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ವೆರಿ ಫಸ್ಟ್ ಒನ್, ಫ್ರೆಡರಿಕ್ ವಿನ್ಸ್ಲೋ ಟೇಲರ್, ನಾವು FW ಟೇಲರ್ ಅಂತ ಕರಿತೀವಿ. He has given a beautiful definition for management. What he said, management is the art of knowing what you want to do and then saying that it is done in the best and cheapest way. FW Taylor defined management, it is an art of knowing what you want to do, ಇವೇನು ಮಾಡಬೇಕು ಅನ್ನೋದ್ರ ಬಗ್ಗೆ, and then saying that it is done in the best and the cheapest way. ಇದನ್ನೇ ಕನ್ನಡದಲ್ಲಿ ನಾವು ನೋಡೋಕೆ ಹೋದರೆ, ನಿರ್ವಹಣೆ ನೀವು ಏನು ಮಾಡಬೇಕೆಂದು ತಿಳಿಯುವ ಮತ್ತು ನಂತರ ಅದನ್ನು ಅತ್ಯುತ್ತಮ ಮತ್ತು ಅಗ್ಗದ ರೀತಿಯಲ್ಲಿ, ಅಂದರೆ ಕಡಿಮೆ ಖರ್ಚಿನಲ್ಲಿ ಹೇಗೆ ಬಳಸಬಹುದು ಎಂದು ನೋಡುವ ಒಂದು ಕಲೆಯಾಗಿದೆ. ದಿಸ್ ಈಸ್ ಒನ್ ಡೆಫಿನೇಷನ್ FW ಟೇಲರ್ ಕೊಟ್ಟಿದ್ದು. ಹಾಗೆ ಮುಂದುವರೆದು ನಾವು ಮುಂದುವರಿತಾ ಪೀಟರ್ F. ಡ್ರಕ್ಕರ್ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಅನ್ನು ನೋಡೋಣ. ಮ್ಯಾನೇಜ್ಮೆಂಟ್ ಈಸ್ ಎ ಮಲ್ಟಿಪರ್ಪಸ್ ಆರ್ಗನ್ that manages a business and managers and workers and also work. Peter F. Drucker has defined management is a multi-purpose organ. It's very important organ for every business, where the management manages a business and managers and workers and also work. So this is the definition given by Peter F. Drucker. ಡ್ರಕ್ಕರ್ ಅವರೇನು ಹೇಳ್ತಾರೆ, ನಿರ್ವಹಣೆಯು ವ್ಯಾಪಾರ ಮತ್ತು ನಿರ್ವಾಹಕರು
ನಿರ್ವಾಹಕರು ಮತ್ತು ವ್ಯವಸ್ಥಾಪಕರು ಮತ್ತು ಕೆಲಸಗಾರರನ್ನು ನಿರ್ವಹಿಸುವ ಮತ್ತು ಕೆಲಸ ಮಾಡುವ ವಿವಿಧೋದ್ದೇಶ ಅಂಗವಾಗಿದೆ. ಆರ್ಗಾನ್ ಅಂತ ನೋಡಿದ್ವಿ ನಾವು. ಇದು ಒಂದು ಡೆಫಿನೇಷನ್ ಕೊಡ್ತಾರೆ ಅವರು. ದೆನ್ ಹಿಯರ್ ಈಸ್ ಒನ್ ಮೋರ್ ಡೆಫಿನೇಷನ್ ಗಿವನ್ ಬೈ ಹೆನ್ರಿ ಫೆಯೋಲ್. ನಾವು ಹೆನ್ರಿ ಫೆಯೋಲ್ ಅಂತಂದ್ರೆ he is the father of 14 principles of management and process management. This we know. What he has given: to manage is to forecast and to plan, to organize, to command, to coordinate and to control. According to Henry Fayol, management is that which will going to forecast, which will going to plan, organize, command and coordinate and control some activities. ಇದನ್ನು ನಾವು ಕನ್ನಡದಲ್ಲಿ ನೋಡೋಕೆ ಹೋದರೆ, ನಿರ್ವಹಿಸುವುದು ಎಂದರೆ ಅಂದಾಜಿಸುವುದು, ಆಸ್ ಐ ಸೆಡ್ ಫೋರ್ಕಾಸ್ಟ್, ಮತ್ತು ಯೋಜಿಸುವುದು, ಸಂಘಟಿಸುವುದು, ಆಜ್ಞಾಪಿಸುವುದು, ಕಮಾಂಡಿಂಗ್, ಸಮನ್ವಯಗೊಳಿಸುವುದು ಮತ್ತು ನಿಯಂತ್ರಿಸುವುದು ಅಂತ ಹೇಳ್ತಾರೆ. ಸೊ ಈ ಡೆಫಿನೇಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅನ್ನ ಹೇಳ್ತಾ ಬರ್ತಾರೆ. ಲೆಟ್ us go and see another definition given by ಹರಾಲ್ಡ್ ಕೂನ್ಸ್. ಇವರು ಡೆಫಿನೇಷನ್ ಕೊಡ್ತಾರೆ. ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ. ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅಂಡ್ ವಿತ್ ಪೀಪಲ್ ಇನ್ ಫಾರ್ಮಲಿ ಆರ್ಗನೈಸ್ಡ್ ಗ್ರೂಪ್ಸ್. ಹರಾಲ್ಡ್ ಕೂನ್ಸ್ said management is an art. Everybody says. According to him, management is getting things done through and with people in formally organized groups. Who says it is an art of getting things done from various people for achieving certain goals in a formally organized groups. ಕನ್ನಡದಲ್ಲಿ ನೋಡೋಣ. ನಿರ್ವಹಣೆಯು ಔಪಚಾರಿಕವಾಗಿ ಸಂಘಟಿತ ಗುಂಪುಗಳ ಮೂಲಕ ಮತ್ತು ಜನರೊಂದಿಗೆ ಕೆಲಸಗಳನ್ನು ಮಾಡಿಸುವ ಕಲೆಯಾಗಿದೆ ಅಂತ. ಬೇರೆಯವರಿಂದ ಕೆಲಸ ಮಾಡ್ಕೊಳ್ಳೋದು ಅಂತ. ವಿ ಹ್ಯಾವ್ ಟು ಗೆಟ್ ದ ವರ್ಕ್ ಫ್ರಮ್ ಅದರ್ಸ್. Manager can do and get the work from others also. Now, let us see what is the meaning of management. ನಿರ್ವಹಣೆ ಅರ್ಥ ನೋಡೋಣ ನಾವು. ಇಷ್ಟೊತ್ತು ನಾವು ಡೆಫಿನೇಷನ್ಸ್ ಅನ್ನು ನೋಡಿದ್ವಿ. Now let us see what is management. Look into this picture. ಈ ಪಿಕ್ಚರ್ನ ನೋಡಿದ್ರೆ ಮ್ಯಾನೇಜ್ಮೆಂಟ್ ಅನ್ನೋದು ಏನು ಅಂತ ಒಂದು ಸ್ವಲ್ಪ ಗೊತ್ತಾಗೋದು ನಿಮಗೆ. ಇದು ಒಂದು ಆರ್ಗನೈಸೇಷನ್ ಅಥವಾ ಒಂದು ಸಂಸ್ಥೆಯಲ್ಲಿ ನಡೀತಾ ಇರತಕ್ಕಂಥ ಚಟುವಟಿಕೆಗಳು. ಮ್ಯಾನೇಜ್ಮೆಂಟ್ ಮೀನಿಂಗ್ ಅನ್ನು ನಾವು ನೋಡೋಕೆ ಸಿಗುತ್ತೆ. ಎಸ್, ಐ ವಿಲ್ ಗಿವ್ 2 more pictures. ಇಲ್ಲೊಂದು ಪಿಕ್ಚರ್ನ ನೋಡ್ತಿದ್ದೀವಿ ನಾವು. ಒಂದು ಗುರಿ ಕಡೆ ಸಾಗ್ತಾ ಇದ್ದೀವಿ, ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ, ಮತ್ತೆ ನಾವು ಹೋಗ್ತಾ ಇದ್ದೀವಿ ಆ ಕಡೆಗೆ. ಏನಕ್ಕೆ ಅಂತಂದರೆ ದ ಅದರ್ ಪಿಕ್ಚರ್ ಸೇಸ್ ಟು ಅಚೀವ್ ಸಮ್ ಗೋಲ್ಸ್ ವಿಚ್ ವಿ ಹ್ಯಾವ್ ಫಿಕ್ಸ್ಡ್. ನಾವು ಕೆಲವೊಂದು ಗುರಿಗಳನ್ನು ಸಾಧಿಸಬೇಕು, ಅದಕ್ಕೋಸ್ಕರ ಜನರನ್ನು ಕರ್ಕೊಂಡು ಹೋಗ್ತಾ ನಾವು ಆ ಗುರಿಯನ್ನು ತಲುಪೋದಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಅಬ್ಜೆಕ್ಟಿವ್ನ ಅಚೀವ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳುತ್ತೆ. ಎಸ್, ಲೆಟ್ ಅಸ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ನಾವು ಆ ಡೆಫಿನೇಷನ್ಸ್ ಎಲ್ಲ ನೋಡಿದ್ಮೇಲೆ ವಿ ಕ್ಯಾನ್ ಗಿವ್ ಮೀನಿಂಗ್ ಲೈಕ್ ದಿಸ್. ಮ್ಯಾನೇಜ್ಮೆಂಟ್ ಈಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ through others by directing their efforts in an integrated and coordinated manner in order to achieve the predetermined objectives. ನಾವು ಇಷ್ಟೊತ್ತು ನೋಡಿರ್ತಕ್ಕಂಥ ಡೆಫಿನೇಷನ್ಸ್, ಬೈ ಕನ್ಸಾಲಿಡೇಟಿಂಗ್ ಆಲ್ ದ ಡೆಫಿನೇಷನ್ಸ್, there are so many definitions, we came to know only 3 definitions here. I have explained only 3 definitions. Management is an art. It's an art. What type of art? Getting things done through others. We have to get the thing from others. By directing their efforts, we have to give directions, we have to give instructions to the people to get the efforts from them. In an integrated, we have to integrate all the efforts of all the people and coordinated manner that should be taken from people. The work should be extracted from the people in order to achieve the goals in a coordinated manner. It should go in a systematic manner in order to achieve the predetermined objectives. Our most important aim is to achieve what we have desired earlier. ನಿರ್ವಹಣೆ ಅನ್ನೋದು ಪೂರ್ವ ನಿರ್ಧಾರಿತ ಉದ್ದೇಶಗಳನ್ನು ಸಾಧಿಸಲು ತಮ್ಮ ಪ್ರಯತ್ನಗಳನ್ನು ಸಮಗ್ರ ಮತ್ತು ಸಂಘಟಿತ ರೀತಿಯಲ್ಲಿ ನಿರ್ದೇಶಿಸಿ ಇತರರ ಮೂಲಕ ಕೆಲಸಗಳನ್ನು ಪಡೆಯುವ ಅಥವಾ ಮಾಡಿಸುವ ಒಂದು ಕಲೆಯಾಗಿದೆ.
ನಾವು ಕೆಲಸಗಳನ್ನು ಮಾಡೋದೊಂದೇ ಅಲ್ಲ, ಬೇರೆಯವ್ರ ಕೈಯಿಂದ ಕೆಲಸಗಳನ್ನು ಮಾಡಿಸ್ಬೇಕು. ಯಾಕೆ ಅಂತಂದರೆ ಒಂದಷ್ಟು ಉದ್ದೇಶಗಳನ್ನು ನಾವು ಫಿಕ್ಸ್ ಮಾಡಿದ್ದೀವಿ. ಆ ಉದ್ದೇಶಗಳನ್ನು ಈಡೇರಿಸೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ಸಮಗ್ರವಾಗಿ ಅಂದರೆ ಎಲ್ಲರ ಚಟುವಟಿಕೆಗಳನ್ನು ಕೂಡ ಒಂದುಗೂಡಿಸ್ಬೇಕು. ಆಮೇಲೆ ಅದನ್ನು ಆರ್ಗನೈಸ್ ಮಾಡಬೇಕು, ಒಂದು ಕಡೆ ಸೇರಿಸಿ ನಿರ್ದೇಶಿಸಬೇಕು, ಮತ್ತು ಬೇರೆಯವರಿಂದ ಕೆಲಸಗಳನ್ನು ಪಡೀತಕ್ಕಂಥ ಕಲೆಯಾಗಿದೆ. ದಿಸ್ ಈಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ವಿ ಕ್ಯಾನ್ ಗಿವ್ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಅನದರ್ ವೇ ಆಲ್ಸೋ. ಮ್ಯಾನೇಜ್ಮೆಂಟಲ್ಲಿ ಬರೋ ಫಂಕ್ಷನ್ಸನ್ನು ನಾವು ಆರ್ಗನೈಸ್ ಮಾಡಿಕೊಂಡು ಮೀನಿಂಗ್ ಕೂಡ ಹೇಳ್ಬೋದು. ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್. ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ವರ್ಕ್. ಪ್ರೋಸೆಸ್ ಮೀನ್ಸ್ ಸ್ಟೆಪ್ ಬೈ ಸ್ಟೆಪ್ ವರ್ಕ್. ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ business operations in such a manner as to attain the predetermined goals. Just now I told you that we can pool all the functions of management and we can give the meaning of management. Management is a process of planning, is a function, organizing, staffing, directing and controlling business operations. Why? In order to attain the predetermined goals. This is the meaning. ನಾವು ಮ್ಯಾನೇಜ್ಮೆಂಟಲ್ಲಿ ಬರ್ತಕ್ಕಂಥ, ನಿರ್ವಹಣೆಯಲ್ಲಿ ಬರ್ತಕ್ಕಂತಹ ಫಂಕ್ಷನ್ಸನ್ನು ಒಂದು ಕಡೆ ನಾವು ಜೋಡಿಸ್ಕೊಂಡು ನಿರ್ವಹಣೆಯ ಅರ್ಥವನ್ನು ಕೊಡ್ಬೋದು. ನಿರ್ವಹಣೆಯು ಪೂರ್ವ ನಿರ್ಧಾರಿತ ಗುರಿಗಳನ್ನು ಸಾಧಿಸುವ ರೀತಿಯಲ್ಲಿ ವ್ಯವಹಾರ ಕಾರ್ಯಾಚರಣೆಗಳನ್ನು ಯೋಜಿಸುವುದು, ಪ್ಲಾನಿಂಗ್, ಸಂಘಟಿಸುವುದು, ಆರ್ಗನೈಸಿಂಗ್, ಸಿಬ್ಬಂದಿಯನ್ನು ನೇಮಿಸುವುದು, ಸ್ಟಾಫಿಂಗ್, ನಿರ್ದೇಶಿಸುವುದು, ಡೈರೆಕ್ಷನ್ ಅಂಡ್ ನಿಯಂತ್ರಿಸುವ ಪ್ರಕ್ರಿಯೆಯಾಗಿದೆ. ವಾಟ್ ಯು ಮೀನ್ ಬೈ ಪ್ರಕ್ರಿಯೆ? ಪ್ರಕ್ರಿಯೆ ಅಂದ್ರೆ ಏನು? ಮೆನಿ ನಂಬರ್ ಆಫ್ ವರ್ಕ್ಸ್ ಕ್ಯಾನ್ ಬಿ ಡನ್ ಸ್ಟೆಪ್ ಬೈ ಸ್ಟೆಪ್. ಇಟ್ ಈಸ್ ಕಾಲ್ಡ್ ಪ್ರೋಸೆಸ್. ಪ್ರೋಸೆಸ್ ಅಂತ ಹೇಳಿದೆ, ಅದನ್ನು ಪ್ರಕ್ರಿಯೆ ಅಂತ ಕರಿತೀವಿ. ಈ ರೀತಿ ಮ್ಯಾನೇಜ್ಮೆಂಟ್ ಮೀನಿಂಗು ಮತ್ತು ಡೆಫಿನೇಷನ್ ಅನ್ನು ನೋಡಬಹುದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ಮೀನಿಂಗು, ಡೆಫಿನೇಷನು, ಬೇರೆ ಬೇರೆ ಮಾಹಿತಿಯನ್ನು ಈ ಟೆಕ್ಸ್ಟ್ ಬುಕ್ಸಿಂದ ತಗೊಂಡಿದ್ದೀವಿ, ರೆಫರೆನ್ಸನ್ನು ತಗೊಂಡಿದ್ದೀವಿ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಈ ಸೆಷನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿ ಕ್ಯಾನ್ ಪುಟ್ ಅನ್ ಎಂಡ್ ಟು ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.